ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು ಹಂಪಿಯಲ್ಲಿ ವಿಜಯ ವಿಠಲ ದೇವಸ್ಥಾನ ನೋಡಿರ್ತೀರಾ. ನಾವೀಗ ವಿಜಯ ವಿಠಲ ದೇವಸ್ಥಾನದಿಂದ ಕೊಪ್ಪಳದ ಗವಿ ಮಠ ನೋಡಕ್ ಹೋಗ್ತಾ ಇದೀವಿ. ಹಂಪಿಯಿಂದ ಕೊಪ್ಪಳ ಒಂದು 50 ಕಿಲೋಮೀಟರ್ ಆಗುತ್ತೆ. ಸೊ 1 ಅವರ್ ಬೇಕಾಗುತ್ತೆ. ಗವಿ ಮಠ ಒಂದು ನೋಡ್ಕೊಂಡು ಅಲ್ಲಿಂದ ನಮ್ಮ ಊರಿಗೆ ಹೋಗ್ಬೇಕು ಸಂಜೆ ಅಷ್ಟೊತ್ತಿಗೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾ ಗವಿ ಮಠದ ಹತ್ರ ಸಿಗೋಣ. ಇದೆಲ್ಲ ದೊಡ್ಡ ಜಾಗ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಪಾರ್ಕಿಂಗ್ ಜಾಗ. ಪಾರ್ಕಿಂಗ್ ಜಾಗದಿಂದ ನೀವು ರೋಡ್ ಕ್ರಾಸ್ ಮಾಡಿ ಬಂದರೆ ನಿಮಗೆ ಗವಿ ಮಠ ನೋಡೋಕೆ ಸಿಗುತ್ತೆ. ಎದುರಿಗೆ ಕಾಣಿಸ್ತಾ ಇರೋದೇ ಗವಿ ಮಠ ಅಥವಾ ಗವಿ ಸಿದ್ದೇಶ್ವರ ಮಠ ಅಂತಲೂ ಹೇಳ್ತಾರೆ. ಮಠ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು 2 ವೀಲರಲ್ಲಿ ಏನಾದರೂ ಬಂದರೆ ಮಠದ ಎದುರುಗಡೆನೇ ನೀವು ಪಾರ್ಕಿಂಗ್ ಮಾಡ್ಬೋದು. ಮಠದ ಎಂಟ್ರೆನ್ಸ್ ಹತ್ರ ಬಂದರೆ ನಿಮಗೆ 2 ಸಣ್ಣ ಕಲ್ಲಿನ ಮಂಟಪಗಳು ನೋಡೋಕೆ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಆಡಳಿತ ಕಚೇರಿಗಳು ಅಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇದ್ದಾವೆ. ರೈಟ್ ಸೈಡಲ್ಲಿ ಹಣ್ಣುಕಾಯಿ ಅಂಗಡಿ, ಸ್ಲಿಪ್ಪರ್ ಸ್ಟ್ಯಾಂಡ್ ಮತ್ತು ಟಾಯ್ಲೆಟ್ ಇದ್ದಾವೆ. ಕೈಕಾಲು ಮುಖ ತೊಳ್ಕೊಂಡು ಮಠದ ಒಳಗಡೆ ಹೋಗುವಾಗ ಮೊದಲು ನಿಮಗೆ ನೋಡೋಕೆ ಸಿಗೋದೆ 2 ಕಲ್ಲಿನ ಆನೆಗಳು. ಎಂಟ್ರೆನ್ಸಲ್ಲಿ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಇದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ತುಂಬಾ ಮರ ಗಿಡಗಳು ನೋಡೋಕೆ ಸಿಗ್ತವೆ. ಪಾರ್ಕ್ ಥರ ಕುತ್ಕೊಳ್ಳೋಕ್ಕೆಲ್ಲ ತುಂಬ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಮಠ ಸುತ್ತಮುತ್ತ ತುಂಬಾ ನೀಟ್ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಗವಿ ಸಿದ್ದೇಶ್ವರ ಮಠನ ಉತ್ತರ ಕರ್ನಾಟಕದ ಸಿದ್ಧಗಂಗಾ ಮಠ ಅಂತಲೂ ಕರೀತಾರೆ. ಇಲ್ಲಿ ನೀವು ಅಕ್ಷರ ಜೋಳಿಗೆ ಅಂತ ಒಂದು ಬೋರ್ಡ್ ನೋಡ್ಬೋದು. ಅದರಲ್ಲಿ ಒಂದು ಸ್ಕ್ಯಾನರ್ ಕೂಡ ಹಾಕಿದ್ದಾರೆ. ಈ ಮಠದಲ್ಲಿ ಪ್ರತಿದಿನ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ. ನೀವೇನಾದರೂ ಅದಕ್ಕೆ ದೇಣಿಗೆ ಕೊಡೋಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಈ ಸ್ಕ್ಯಾನರಿಗೆ ದುಡ್ಡು ಕಳಿಸ್ಬೋದು. ಈ ಬೋರ್ಡಲ್ಲಿ ಒಂದು ಸಾಲು ಬರೆದಿದ್ದಾರೆ ನೋಡಿ, ನೀಡೋಣ ತಿಂಗಳಿಗೆ 100 ರೂಪಾಯಿ ಹಣ, ತೀರಿಸೋಣ ಮಾನವ ಜನ್ಮದ ಋಣ ಅಂತ. ಅಲ್ಲಿಂದ ಮುಂದೆ ಬಂದರೆ ನಿಮಗೊಂದು ಆರ್ಚ್ ಸಿಗುತ್ತೆ. ಅದು ಕೂಡ ಕಲ್ಲಿಂದನೇ ಮಾಡಿರೋದು. ನೋಡೋಕೆ ತುಂಬಾ ಚೆನ್ನಾಗಿದೆ. ಆರ್ಚಿಂದ ಒಳಗೆ ಬಂದು ಸ್ವಲ್ಪ ಮೆಟ್ಲು ಹತ್ಕೊಂಡು ಮೇಲೆ ಬಂದರೆ ನಿಮಗೆ ಈ ಮಠದ 17ನೇ ಪೀಠಾಧಿಪತಿಗಳಾದ ಶ್ರೀ ಶಿವಶಾಂತವೀರ ಸ್ವಾಮಿಗಳ ಮೂರ್ತಿ ನೋಡೋಕೆ ಸಿಗುತ್ತೆ. ಈಗಿನ ಪೀಠಾಧಿಪತಿಗಳೇನಿದಾರಲ್ಲ ಅಭಿನವ ಶ್ರೀಗಳು, ಅವರ ಗುರುಗಳಿವರು. ಈ ಮೂರ್ತಿ ಎದುರುಗಡೆನೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ 5 ಜನ ಪೀಠಾಧಿಪತಿಗಳ ಸಮಾಧಿ ಕೂಡ ನೋಡೋಕೆ ಸಿಗುತ್ತೆ. ಇಲ್ಲಿಗೆ ಹೋಗೋಕ್ಕೆ ನಿಮಗೆ ದೊಡ್ಡ ಬಾಗಿಲೇನಿಲ್ಲ, ಚಿಕ್ಕ ಕಿಂಡಿ ಥರ ಇದೆ, ಅದರೊಳಗೇನೆ ಹೋಗ್ಬೇಕು. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದೇ 5 ಜನ ಪೀಠಾಧಿಪತಿಗಳ ಸಮಾಧಿಗಳು. ಐದು ಜನ ಪೀಠಾಧಿಪತಿಗಳ ಸಮಾಧಿ ನೋಡ್ಕೊಂಡು ಸ್ವಲ್ಪ ಮೇಲೆ ಬಂದರೆ ನಿಮಗೆ ನೋಡೋಕೆ ಸಿಗೋದೆ 11ನೇ ಪೀಠಾಧಿಪತಿಗಳಾದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಜೀವಂತ ಸಮಾಧಿಯ ಜಾಗ ಅಥವಾ ದೇವಸ್ಥಾನ ಅಂತಲೂ ಕರೀತಾರೆ. ಇಲ್ಲೂ ಕೂಡ ನಿಮ್ಗೆ ಯಾವುದೇ ಥರ ದೊಡ್ಡ ಬಾಗಿಲಿಲ್ಲ ಒಳಗೆ ಹೋಗೋಕ್ಕೆ, ಕಿಂಡಿಯಿಂದಾನೇ ಹೋಗಬೇಕು. ನಿಮಗೀಗ ಎದುರಿಗೆ ಕಾಣಿಸ್ತಾ ಇರೋದೇ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಜೀವಂತ ಸಮಾಧಿಯಾದ ಜಾಗ. ದರ್ಶನ ಮುಗಿಸ್ಕೊಂಡು ಗವಿಯಿಂದ ಹೊರಗೆ ಬಂದರೆ ಎದುರಿಗೆ ಇನ್ನೊಂದು ದೇವಸ್ಥಾನ ಇದೆ. ಇಲ್ಲಿ ನಿಮಗೆ 16ನೇ ಪೀಠಾಧಿಪತಿಗಳಾದ ಮರಿಶಾಂತವೀರ ಸ್ವಾಮಿಗಳ ಮೂರ್ತಿ ನೋಡೋಕೆ ಸಿಗುತ್ತೆ. ಇವರು ಆಯುರ್ವೇದ ಪಂಡಿತರಾಗಿದ್ದರಂತೆ. ಅಷ್ಟೇ ಅಲ್ಲದೆ 17ನೇ ಪೀಠಾಧಿಪತಿಗಳಾದ ಶ್ರೀ ಶಿವಶಾಂತವೀರ ಸ್ವಾಮೀಜಿಗಳ ಮೂರ್ತಿನೂ ನೋಡೋಕೆ ಸಿಗುತ್ತೆ. ಈ ಮಠದ ಇತಿಹಾಸ ನೋಡೋದಾದರೆ 11ನೇ ಶತಮಾನದಲ್ಲಿ ರುದ್ರಮುನಿ ಮಹಾಸ್ವಾಮಿಗಳು ಕಾಶಿಯಿಂದ ದಕ್ಷಿಣ ಭಾರತಕ್ಕೆ ಧರ್ಮ ಪ್ರಚಾರಕ್ಕೆ ಅಂತ ಬಂದಿರ್ತಾರಂತೆ. ಆ ಟೈಮಲ್ಲಿ ಅವರು ಕೊಪ್ಪಳಕ್ಕೆ ಬಂದಾಗ ಕೊಪ್ಪಳದ
ಗುಡ್ಡ ಅದೆಲ್ಲ ನೋಡಿ ಇಲ್ಲೇ ತಪಸ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರಂತೆ. ಕ್ರಮೇಣ ಅವರು ಇಲ್ಲೇ ಇನ್ನು ಕೊಪ್ಪಳದ ಜಾತ್ರೆ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದು ದಕ್ಷಿಣ ಭಾರತದ ಕುಂಭಮೇಳ ಅಂತಲೂ ಪ್ರಸಿದ್ಧಿಯಾಗಿದೆ. ಕೊಪ್ಪಳದ ಜಾತ್ರೆಯ ಇತಿಹಾಸ ನೋಡೋದಾದರೆ, ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಗುರುಗಳಾದ ಚನ್ನಬಸವ ಸ್ವಾಮಿಗಳು ಜೀವಂತ ಸಮಾಧಿ ಆಗಬೇಕು ಅಂತ ಅಂದ್ಕೊಂಡಿರ್ತಾರಂತೆ ಇಲ್ಲಿ. ಆದರೆ ಈ ವಿಷಯ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರಿಗೆ ಗೊತ್ತಾಗುತ್ತೆ. ಸೊ ಅವರು ಗುರುಗಳ ಬದಲಾಗಿ ಆ ಗವಿಯಲ್ಲಿ ಅವರು ಜೀವಂತ ಸಮಾಧಿ ಆಗ್ತಾರೆ. ಅದೇ ದಿನಾನ ಪ್ರತಿ ವರ್ಷ ಇಲ್ಲಿ ಮಹಾ ಜಾತ್ರೆಯಾಗಿ ಆಚರಣೆ ಮಾಡ್ತಾರೆ. ಇದು ಜಾತ್ರೆಗಿರುವ ಇತಿಹಾಸ. ಪ್ರತಿ ವರ್ಷವೂ ಇಲ್ಲಿ ಜಾತ್ರೆಗೆ ಲಕ್ಷಾಂತರ ಜನ ಬರ್ತಾರೆ. ನೀವು ಟಿ ವಿಲಿ ನೋಡಿರ್ಬೋದು, ಕೆಲವೊಬ್ಬರೆಲ್ಲ ಇಲ್ಲೇ ಬಂದು ನೋಡಿದ್ದೀರಾ. ಕೊಪ್ಪಳದಲ್ಲಿ ಜಾತ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ, ಪ್ರತಿ ವರ್ಷವೂ ನಡೆಯುತ್ತೆ. ಈಗ ನೀವು ನೋಡ್ತಾ ಇರೋದೇ ಗವಿಮಠದ ಪಕ್ಕದಲ್ಲಿರೋ ಪುಷ್ಕರಣಿ. ಪುಷ್ಕರಣಿಯಲ್ಲಿ ನೀರು ತುಂಬಾ ಕಡಿಮೆ ಇದೆ. ಮಳೆಗಾಲದಲ್ಲೆಲ್ಲ ಬಂದರೆ ನಿಮಗೆ ಸುತ್ತಲೂ ನೀರು ಜಾಸ್ತಿ ಇರುತ್ತೆ, ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎದುರಿಗೆ ನಿಮಗೂ ಇಲ್ಲಿ ಒಂದು ಸಣ್ಣ ಗುಡಿ ಕೂಡ ನೋಡ್ಬೋದು. ಇದು ಗವಿಸಿದ್ದೇಶ್ವರ ಮಠದ ಒಬ್ಬರು ಸ್ವಾಮೀಜಿಗಳ ಗದ್ದುಗೆ ಅಂತೆ. ಈ ಪುಷ್ಕರಣಿ ಎದುರುಗಡೆನೆ ನಿಮಗೆ ಭೋಜನ ಶಾಲೆ ನೋಡೋಕೆ ಸಿಗುತ್ತೆ. ಇದ್ರ ವಿಶೇಷ ಏನಂದರೆ, ನಿಮಗೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪ್ರತಿದಿನ ಅನ್ನದಾಸೋಹ ಇರುತ್ತಂತೆ. ಹಾಗಾಗಿ ನೀವ್ಯಾರನ್ನಾದರೂ ಅನ್ನದಾಸೋಹಕ್ಕೆ ಸಹಾಯ ಮಾಡೋರಿದ್ದರೆ, ನಾನು ಮೊದಲು ತೋರಿಸಿದ್ನಲ್ಲ ಒಂದು ಸ್ಕ್ಯಾನರು, ಆ ಸ್ಕ್ಯಾನರಿಗೆ ನೀವು ದುಡ್ಡನ್ನ ಕಳಿಸ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.